ಹಲೋ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತೇನಂತಂದ್ರೆ 6ನೇ ತರಗತಿ ಗಣಿತ 8.3 ಅಭ್ಯಾಸ ಅಥವಾ ಮೊದಲನೇ ಪ್ರಶ್ನೆ. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಒಂದನೇದು 0.007 ಪ್ಲಸ್ 8.5 ಪ್ಲಸ್ 30.08. ಬಿ 15 ಪ್ಲಸ್ 0.632 ಪ್ಲಸ್ 13.8. ಸಿ ಪ್ರಶ್ನೆ 27.076 ಪ್ಲಸ್ 0.55 ಪ್ಲಸ್ 0.004. ಡಿ 25.65 ಪ್ಲಸ್ 9.005 ಪ್ಲಸ್ 3.7. ಇ 0.75 ಪ್ಲಸ್ 10.425 ಪ್ಲಸ್ 2. ಎಫ್ ಪ್ರಶ್ನೆ 280.69 ಪ್ಲಸ್ 25.2 ಪ್ಲಸ್ 38. ಇದರ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಈಗ. ನೋಡ್ರಿ, ಅಭ್ಯಾಸ 8.3 ಪ್ರಶ್ನೆ 1. ಇವುಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲೇದು ಪ್ರಶ್ನೆ 0.007 ಪ್ಲಸ್ 08.500 ಅಂದ್ರೆ ಇಲ್ಲಿ 00 ಹಚ್ಕೊಂಡ್ರೆ ಏನು ತಪ್ಪಿಲ್ಲ. 30.08 ಇಲ್ಲಿ 0 ಹಚ್ಕೊಂಡ್ರೆ ತಪ್ಪಾಗ ಏನು ಆಗಲ್ಲ. ಈ ಕಡೆ ಹಚ್ಕೊಂಡ್ರೆ ತಪ್ಪಾಗಲ್ಲ. ಇದೇ ಈಚೆ ಕಡೆ ನಾವು 0 ಹಚ್ಕೊಂಡ್ವಿ ಅಂತಂದ್ರೆ ಆನ್ಸರ್ ತಪ್ಪು ಬರ್ತೈತಿ. ಅವು ಕೂಡಿಸಿತ್ತಂದ್ರೆ 700 0088 0505 ಪಾಯಿಂಟ್ ಕೊಡೋದು 8ಕ್ಕೆ 8 ಹಚ್ಚೋದು 0808 0033. ಆನ್ಸರ್ 38.587. ಬಿ ಪುಸ್ತಕ ಒಳಗೆ ಬರೀ 15 ಅಂಥೇಳಿ ಪ್ರಶ್ನೆ ಒಳಗೆ ಕೊಟ್ಟಾರಲ್ಲ. 15 ಅಂತಂದ್ರೆ 15.000 ಹಚ್ಕೊಂಡ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ದಶಮಾಂಶಗಳಲ್ಲಿ ಈ ಕಡೆ ಹಚ್ಕೊಂಡ್ರೆ ತಪ್ಪಿಲ್ಲ. 00 ಬರೀ ಏನಂತಂದ್ರೆ ಪ್ರಶ್ನೆ ಒಳಗೆ 0.632 13.800 ಅಂದ್ರೆ ಪ್ರಶ್ನೆ ಒಳಗೆ 8 ಅಟ್ಟ ಕೊಟ್ಟ ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಈ ಕಡೆ 0 ಹಚ್ಚಿದ್ರೆ ಏನು ತಪ್ಪಾಗಂಗಿಲ್ಲ. ಅವಾಗಂತಂದ್ರೆ ಸಂಕಲನ ಮಾಡ್ತಂದ್ರೆ 0202 0303 068 2 ಕೂಡಿಸಿವತ್ತಂದ್ರೆ ಎಷ್ಟಾಗತ್ತೆ ಅಂದ್ರೆ 14 ಕೈಲ 1 9. ಇದು 9 ಯಾಕಂತಂದ್ರೆ 5 0 3 8 8 1 9 1 1 2 29.432. ಅದೇ ರೀತಿ ಸಿ ಪ್ರಶ್ನೆ 27.076 0.550 0.004. ಆನ್ಸರ್ 27.630. ಅದೇ ರೀತಿ ಈ ಪ್ರಶ್ನೆ ನೋಡ್ಕೋರಿ. ಈಗ ಡಿ ಪ್ರಶ್ನೆ ಆನ್ಸರ್ಗಳನ್ನು ನೋಡ್ಕೋರಿ. 38.355 ಇದು ಈ ಪ್ರಶ್ನೆ 13.175 ಟು 343.89. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ. ರಸೀದ್ ಗಣಿತ ಪುಸ್ತಕಕ್ಕೆ ರೂಪಾಯಿ 35.75 ಹಾಗೂ ವಿಜ್ಞಾನ ಪುಸ್ತಕಕ್ಕೆ ರೂಪಾಯಿ 32.60 ಖರ್ಚು ಮಾಡಿದನು. ಅವನು ಖರ್ಚು ಮಾಡಿದ ಒಟ್ಟು ಹಣ ಕಂಡುಹಿಡಿಯಿರಿ. ನೋಡ್ರಿ, ರಸೀದ್ ಗಣಿತ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ರೂಪಾಯಿ 35.75. ರಸೀದ್ ವಿಜ್ಞಾನ ಪುಸ್ತಕಕ್ಕೆ ಖರ್ಚು ಮಾಡಿದ ಹಣ ರೂಪಾಯಿ 32.60. 2 ಕೂಡಿಸಿವತ್ತಂದ್ರೆ ಎಷ್ಟಾಕೈತಿ ಅಂದ್ರೆ 5 ಇಲ್ಲಿ ಇತ್ತಂದ್ರೆ 13 ಕೈಲ 1 7 5 2 7 7 1 8 8 3 3 6 68.35. ಆದ್ದರಿಂದ ಅವನು ಖರ್ಚು ಮಾಡಿದ ಒಟ್ಟು ಹಣ ರೂಪಾಯಿ 68.35. ಇಲ್ಲಿ ಅಂತಂದ್ರೆ ಈ ಲೆಕ್ಕ ಎರಡನೇದು ಮುಗೀತು. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ. ರಾಧಿಕಾಗೆ ಅವಳ ತಾಯಿ ರೂಪಾಯಿ 10.50 ಹಾಗೂ ಅವಳ ತಂದೆ ರೂಪಾಯಿ 15.80 ನೀಡಿದರೆ ರಾಧಿಕಾ ಪಡೆದ ಒಟ್ಟು ಹಣವನ್ನು
ಕಂಡು ಹಿಡಿಯಿರಿ ಅಂತೇಳಿ ಕೇಳ್ಯಾರ. ಅದಕ್ಕೆ ಆನ್ಸರ್ ನೋಡ್ರಿ. ರಾಧಿಕಾಗೆ ಅವಳ ತಾಯಿ ಕೊಟ್ಟ ಹಣ ₹10.50. ರಾಧಿಕಾಗೆ ಅವಳ ತಂದೆ ಕೊಟ್ಟ ಹಣ ₹15.80. ಎರಡು ಕೂಡಿಸಿದ್ವಿ ಅಂದ್ರೆ 0ಕ್ಕೆ 0, 5 1 8 13, ಕೈಲ 1, 0 1 5 6, 1 1 2. ಆದ್ದರಿಂದ ಅವಳ ಬಳಿ ಇದ್ದ ಒಟ್ಟು ಹಣ ₹26.30. 4ನೇ ಪ್ರಶ್ನೆ, ನಸ್ರೀನ್ ಆಕೆಯ ಅಂಗಿಗೆ 3 ಮೀಟರ್ 20 ಸೆಂಟಿಮೀಟರ್ ಬಟ್ಟೆ ಹಾಗೂ ಲಂಗಕ್ಕೆ 2 ಮೀಟರ್ 5 ಸೆಂಟಿಮೀಟರ್ ಬಟ್ಟೆ ಖರೀದಿಸಿದಳು. ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ ಕಂಡುಹಿಡಿಯಿರಿ ಅಂತ ಕೇಳ್ಯಾರ ಅವ್ರು. ಅದಕ್ಕೆ ಉತ್ತರ, ನಸ್ರೀನ್ ಅಂಗಿಗೆ ಖರೀದಿಸಿದ ಬಟ್ಟೆ = 3 ಮೀಟರ್ 20 ಸೆಂಟಿಮೀಟರ್. ನಸ್ರೀನ್ ಲಂಗಕ್ಕೆ ಖರೀದಿಸಿದ ಬಟ್ಟೆ 2 ಮೀಟರ್ 5 ಸೆಂಟಿಮೀಟರ್. ಎರಡು ಕೂಡಿಸಿದ್ರೆ ಎಷ್ಟಾಯ್ತಂದ್ರೆ 5 ಮೀಟರ್ 25 ಸೆಂಟಿಮೀಟರ್. 21 5 25, 3 1 2, 5 ಮೀಟರ್. ಆದ್ದರಿಂದ ಆಕೆ ಖರೀದಿಸಿದ ಬಟ್ಟೆಯ ಒಟ್ಟು ಉದ್ದ 5 ಮೀಟರ್ 25 ಸೆಂಟಿಮೀಟರ್. 5ನೇ ಪ್ರಶ್ನೆ, ನರೇಶನು ಬೆಳಿಗ್ಗೆ 2 ಕಿಲೋಮೀಟರ್ 35 ಮೀಟರ್ ಹಾಗೂ ಸಂಜೆ 1 ಕಿಲೋಮೀಟರ್ 7 ಮೀಟರ್ ನಡೆದನು. ಅವನು ನಡೆದ ಒಟ್ಟು ದೂರ ಎಷ್ಟು? ಉತ್ತರ, ನರೇಶನು ಬೆಳಿಗ್ಗೆ ನಡೆದ ದೂರ 2 ಕಿಲೋಮೀಟರ್ 35 ಮೀಟರ್. ನರೇಶನು ಸಂಜೆ ನಡೆದ ದೂರ 1 ಕಿಲೋಮೀಟರ್ 7 ಮೀಟರ್. ಎರಡು ಕೂಡಿಸಿದ್ರೆ 35 1 7 ಕೂಡಿಸಿದ್ರೆ 42 ಆಯಿತು. 42 ಮೀಟರ್. 2 1 3 ಕಿಲೋಮೀಟರ್. ಆದ್ದರಿಂದ ಅವನು ನಡೆದ ಒಟ್ಟು ದೂರ 3 ಕಿಲೋಮೀಟರ್ 42 ಮೀಟರ್. 6ನೇ ಪ್ರಶ್ನೆ, ಸುನೀತಾಳು 15 ಕಿಲೋಮೀಟರ್ 268 ಮೀಟರ್ ದೂರವನ್ನು ಬಸ್ ಮೂಲಕ ಪ್ರಯಾಣಿಸಿ 7 ಕಿಲೋಮೀಟರ್ 7 ಮೀಟರ್ ದೂರವನ್ನು ಕಾರಿನ ಮೂಲಕ ಪ್ರಯಾಣಿಸಿ 500 ಮೀಟರ್ ನಡಿಗೆ ಮೂಲಕ ಪ್ರಯಾಣಿಸಿ ಶಾಲೆ ತಲುಪಿದಳು. ಅವಳ ಮನೆಯಿಂದ ಶಾಲೆಗಿರುವ ದೂರ ಎಷ್ಟು? ಸುನೀತಾ ಬಸ್ಸಿನ ಮೂಲಕ ಪ್ರಯಾಣಿಸಿದ ದೂರ 15 ಕಿಲೋಮೀಟರ್ 268 ಮೀಟರ್. ಕಾರಿನ ಮೂಲಕ ಪ್ರಯಾಣಿಸಿದ ದೂರ 7 ಕಿಲೋಮೀಟರ್ 7 ಮೀಟರ್. ನಡಿಗೆಯ ಮೂಲಕ ಪ್ರಯಾಣಿಸಿದ ದೂರ 500 ಮೀಟರ್. ಇಲ್ಲಿ ಅಂತಂದ್ರೆ 775 ಮೀಟರ್ 22 ಕಿಲೋಮೀಟರ್. ಆದ್ದರಿಂದ ಅವಳ ಮನೆಯಿಂದ ಶಾಲೆಗೆ ಇರುವ ದೂರ 22 ಕಿಲೋಮೀಟರ್ 775 ಮೀಟರ್. ರವಿಯು 5 ಕೆಜಿ 400 ಗ್ರಾಂ ಅಕ್ಕಿ, 2 ಕೆಜಿ 20 ಗ್ರಾಂ ಸಕ್ಕರೆ ಹಾಗೂ 10 ಕೆಜಿ 850 ಗ್ರಾಂ ಗೋಧಿ ಹಿಟ್ಟು ಖರೀದಿಸುತ್ತಾನೆ. ಅವನು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಕಂಡುಹಿಡಿಯಿರಿ. ರವಿ ಖರೀದಿಸಿದ ಅಕ್ಕಿಯ ತೂಕ 5 ಕೆಜಿ 400 ಗ್ರಾಂ. ಖರೀದಿಸಿದ ಸಕ್ಕರೆ ತೂಕ 2 ಕೆಜಿ 20 ಗ್ರಾಂ. ಗೋಧಿ ಹಿಟ್ಟಿನ ತೂಕ 10 ಕೆಜಿ 850 ಗ್ರಾಂ. ಒಟ್ಟು ಕೂಡಿಸಿದ್ರೆ 18 ಕೆಜಿ 270 ಗ್ರಾಂ. ಆದ್ದರಿಂದ ಅವನು ಖರೀದಿಸಿದ ವಸ್ತುಗಳ ಒಟ್ಟು ತೂಕ 18 ಕೆಜಿ 270 ಗ್ರಾಂ. ನೋಡಿ ಮಕ್ಕಳೇ, ಇಲ್ಲಿಯವರೆಗೆ ಈ ಪ್ರಶ್ನೆ ಉತ್ತರಗಳು 8.3 ಮುಕ್ತಾಯಗೊಂಡವು. 8.3 ಪ್ರಶ್ನೋತ್ತರಗಳು ಮುಕ್ತಾಯಗೊಂಡವು. ನಿಮಗೆ ಈ ಚಾನೆಲ್ ನಿಮಗೆ ಹೊಸದಾಗಿ ನೋಡ್ತಿದ್ರೆ ಯಾರಾದರೂ ನೀವೇನು ಮಾಡಿರ್ತಂದ್ರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಲ್ ಅನ್ನೋ ಬಟನ್ ಏನು ಮಾಡಿರ್ತಂದ್ರೆ ಆನ್ ಮಾಡ್ಕೊರಿ. ಅವಾಗ ನಾವು ಬಿಟ್ಟಂಥ ಪ್ರಶ್ನೋತ್ತರಗಳು ನಿಮಗೆ ಬೇಗನೆ ನಿಮಗೆ ಮೊಬೈಲಿಗೆ ಬರ್ತವೆ. ಅದೇ ರೀತಿ ನಿಮಗೆ 8.4 ಪ್ರಶ್ನೋತ್ತರಗಳು ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಏನು ಮಾಡಿರ್ತಂದ್ರೆ ಕಾಮೆಂಟ್ ಮಾಡಿರಿ. ಇಲ್ಲಿವರೆಗೆ ಈ ಚಾನೆಲ್ ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು.